ಹೇ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಸ್, ಇವತ್ತು ನಾವಿದ್ದೀವಿ ಬನ್ನೇರುಘಟ್ಟ ನ್ಯಾಷನಲ್ ಝೂನಲ್ಲಿ. ಹೇಗಾಯಿತು ನಮ್ಮ ದಿನ, ಹೇಗೆಲ್ಲ ಹೋಯ್ತು, ಸಂಡೇನ ಹೇಗೆ ಎಂಜಾಯ್ ಮಾಡಿದ್ವಿ, ನೀವೇನೆಲ್ಲ ನೋಡ್ಬೋದು, ಎಷ್ಟು ಗಂಟೆಗೆ ಬರ್ಬೋದು, ಎಲ್ಲ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಬನ್ನಿ, ಲೆಟ್ಸ್ ಗೆಟ್ ಇನ್. ಚೆನ್ನಾಗಿತ್ತು ಬೋಟಿಂಗು. ಎಸ್ ಫ್ರೆಂಡ್ಸ್, ಈ ಸಂಡೇನ ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕಲ್ಲಿ ಸ್ಪೆಂಡ್ ಮಾಡಬೇಕು ಅಂತ ಆಲ್ಮೋಸ್ಟ್ 2 ತಿಂಗಳಿಂದನೂ ಪ್ಲ್ಯಾನ್ ಮಾಡ್ತಾ ಇದ್ವಿ. ಸೊ ಮಕ್ಳುಗಳು ತುಂಬ ಎಕ್ಸೈಟ್ ಆಗಿದ್ರು, ಬನ್ನಿ ಪಪ್ಪ ಹೋಗೋಣ ಅಂತ. ನೋಡಿ, ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬೆಂಗಳೂರು, ನಮ್ಮ ಬೆಂಗಳೂರಲ್ಲಿ ನಾವಿದ್ದೀವಿ. ಸೊ ಮಕ್ಳುಗಳು ಸಿಕ್ಕಾಪಟ್ಟೆ ಹಿಂಸೆ ಮಾಡ್ತಾಯಿದ್ರು, ಹಾಗಾಗಿ ಈ ಸಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ನಾವು ಆನ್ಲೈನಲ್ಲೆಲ್ಲ ಬುಕ್ಕಿಂಗ್ ಮಾಡಿಲ್ಲ, ಸೊ ಇಲ್ಲೇ ಬಂದು ಮ್ಯಾನ್ಯುಯಲ್ ಆಗಿ ಟೈಪ್ ಮಾಡಿದ್ವಿ. ಸೊ ನಮ್ಗೆ ಈ ರೀತಿಯಾಗಿ ಸ್ಲಿಪ್ ಆಚೆ ಬಂತು. ನಾವು ಬಂದು ಇಲ್ಲಿ ಬಟರ್ಫ್ಲೈ ಪಾರ್ಕು, ಸಫಾರಿ ಪ್ಲಸ್ ಜೂನ ಬುಕ್ಕಿಂಗ್ ಮಾಡಿಕೊಂಡು ತಗೊಂಡಿದ್ದು. ಸೊ ತಗೊಂಡು ನಾವು ಬಂದಿದ್ದು ಇಲ್ಲಿ ಫಸ್ಟ್ ಹೋಗಿದ್ದು ಸಫಾರಿಗೆ. ಸಫಾರಿ ಬಂದು 10 o'clock-ಇಂದ 4 o'clock ಲಾಸ್ಟ್ ಇರುತ್ತೆ ಫ್ರೆಂಡ್ಸ್. ನಾವು ಬಂದಾಗ ಆಲ್ಮೋಸ್ಟ್ 12-12:30 ಆಗಿತ್ತು. ಸೊ ಇನ್ನೊಂದು ಹಾಫ್ ಆನ್ ಅವರ್ ಬೇಗ ಬಂದರೂ ಕೂಡ ಎಂಜಾಯ್ ಮಾಡೋಕ್ಕೆ ಇನ್ನೂ ಜಾಸ್ತಿ ಟೈಮ್ ಸಿಗುತ್ತೆ ನಮಗೆ. ಇಲ್ಲಿ ನೋಡಿ, ವೆಲ್ಕಮ್ ಟು ಸಫಾರಿ ಅಂತ. ಸೊ ಸಫಾರಿಗೆ ಮೊದಲು ಬಂದ್ವಿ. ಸಫಾರಿನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಟರ್ಫ್ಲೈ ಪಾರ್ಕ್, ಆಮೇಲೆ ಜೂಗೆ ಹೋಗ್ಬೋದು ಅಂತ. ನೋಡಿ, ನಮಗಿಂತ ಮೊದಲೇ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ವೆಯ್ಟಿಂಗಲ್ಲಿದ್ದಾರೆ. ಸೊ ಮೂವಿಂಗ್ ಫಾಸ್ಟಾಗೆ ಆಗ್ತಾ ಇತ್ತು. ನಾವು ಕೂಡ ಹಾಗೆ ಜಸ್ಟ್ ವೆಯ್ಟಿಂಗ್ ಮಾಡ್ತಾ ಇದ್ವಿ, ಹಾಗೆ ಒಂದು ಕ್ಲಿಪ್ಪಿಂಗ್ ಇರಲಿ ನಮ್ಮದು ಅಂತ. ಸೊ ಕೊನೆಗೂ ನಮ್ಮ ಟೈಮ್ ಕೂಡ ಬಂತು. ನಾವು ಕೂಡ ಗಾಡಿಗೆ ಹತ್ತುತ್ತಾ ಇದ್ದೀವಿ. ಸೊ ಫಸ್ಟ್ ನಾವೇ ಮುಂದೆ ಕೂತಿದ್ರಿಂದ, ಸೊ ಮುಂದೆ ಸೀಟೇ ನಮಗೆ ಸಿಕ್ಕಿತ್ತು. ಸೊ ಮುಂದೆ ಕೂತಿದ್ರಿಂದ ಫಸ್ಟೇ ಕೇಳಬೇಕಾ, ನಮಗೆಲ್ಲ ಅನಿಮಲ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮುಂಚೆನೇ ನಾವು ನೋಡಿಬಿಡ್ತಾ ಇದ್ವಿ. ಸೊ ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಸೊ ಬಸ್ ಎಲ್ಲ ಫಿಲ್ ಆಗ್ತಿದ್ದಂಗೆ ಡ್ರೈವರ್ ಗಾಡಿನ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಜೂನ ವೀಕ್ಷಣೆ, ಸಫಾರಿ. ಸೊ ಮೊದಲು ನಮಗೆ ಕರ್ಕೊಂಡು ಹೋಗಿದ್ದು ಅವ್ರು ಬಂದು ಈ ಥರ ಸಸ್ಯಾಹಾರಿ ಅನಿಮಲ್ಸ್ ಅಂತ ಹೇಳಿ ಕರ್ಕೊಂಡು ಹೋದ್ರು. ಸೊ ಇಲ್ಲಿಂದ ಹಾಗೆ ಎಂಟ್ರಿ ನೋಡಿಕೊಂಡು ಮಕ್ಕಳೆಲ್ಲ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅನಿಮಲ್ಸ್ ಎಲ್ಲ ಎಲ್ಲೆಲ್ಲಿ ಸ್ಪಾಟ್ ಆಗುತ್ತೆ ಅಲ್ಲಿ ಡ್ರೈವರ್ ಗಾಡಿನ ನಿಲ್ಲಿಸ್ತಾ ಇದ್ರು. ಸೊ 5 ನಿಮಿಷ ನಾವು ಆರಾಮಾಗಿ ಅನಿಮಲ್ಸ್ನೆಲ್ಲ ನೋಡಿಕೊಂಡು ಕಣ್ ತುಂಬಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಸೊ ಮಕ್ಳುಗಳೆಲ್ಲ ಇದ್ರು ಗಾಡಿನಲ್ಲಿ, ತುಂಬ ಎಂಜಾಯ್ ಮಾಡ್ತಾಯಿದ್ರು, ಕಿಚ್ಚಾಡ್ತಾಯಿದ್ರು. ಚಿಲ್ಡ್ರನ್ಸು, ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾಯಿದ್ರು ನೋಡಿ. ನೆಕ್ಸ್ಟ್ ಅಲ್ಲಿಂದ ಬಂದಿದ್ದು, ಅಲ್ಲೆಲ್ಲ ಅದಾದಮೇಲೆ ಇಲ್ಲಿ ಎಲಿಫೆಂಟ್ಸು. ಸೊ ಇದಕ್ಕಿಂತೂ ಒಂದು ಇದನ್ನ ಹಾಕಿ ಕಟ್ಬಿಟ್ಟಿದ್ರು ಪಾಪ. ಸೊ ಇಲ್ಲೆಲ್ಲ ಅನಿಮಲ್ಸ್ನ ನೋಡಿ ಕೂಗಾಡ್ತಾಯಿದ್ರು ಗಾಡಿನಲ್ಲೆಲ್ಲ. ಸ್ವಲ್ಪ ನಾನು ನಾಯ್ಸ್ ಜಾಸ್ತಿ ಇತ್ತು ಅಂತ ಹಾಗೆ ಮ್ಯೂಟ್ಗೆ ಹಾಕಿದ್ದೀನಿ. ಇಲ್ಲೇ ನೋಡಿ ಒಂಟಿ ಸಲಗ ಹೇಗಿದೆ ಅಂತ, ಬಿಟ್ಟರೆ ಸರಿ ನಿಮ್ಮ ಸಫಾರಿ ಹತ್ರನೇ ಬಂದುಬಿಡ್ತೀನಿ ಅನ್ನೋ ಥರ ನುಗ್ತಾ ಇತ್ತು ಅದು. ಸೊ ಅಲ್ಲಿಂದ ಹಾಗೆ ತುಂಬ ಅನಿಮಲ್ಸ್ ಇತ್ತು. ಸೊ ಎಲಿಫೆಂಟ್ಸ್ ಕೂಡ ಇತ್ತು ಸಿಕ್ಕಾಬಟ್ಟೆ. ಅದನ್ನೆಲ್ಲ ನೋಡಿಕೊಂಡು ನಿಲ್ಲಿಸ್ಕೊಂಡು ಸೊ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಳ್ಳೋರು ಮಾಡ್ಕೋತಾಯಿದ್ರು. ಸೊ ಹಾಗೆ ನೋಡ್ಕೊಂಡು ಮುಂದೆ ಹೋದರೆ ನೋಡಿ, ಈ ಎಲ್ಲ ಮುಂದೆ ಎಲ್ಲ ಕಡೆ ಸೊ ಡೇಂಜರಸ್ ಅನಿಮಲ್ಸ್ ಇರುತ್ತೆ ಅಲ್ವಾ. ಸೊ ಹೀಗಾಗಿ ಈ ರೀತಿಯಾಗಿ ಅವರು ಭದ್ರತೆಯನ್ನು ಒದಗಿಸಿದ್ರು. ಸೊ ಒಂದೊಂದು ಗಾಡಿ ಬಂದ ಹಾಗೆ ಅವರು ಆ ಗೇಟ್ನ ತೆಗಿತಾಯಿದ್ರು. ಸೊ ಇಲ್ಲಿ ನೋಡಿ ಬೇರ್ ಕರಡಿಗಳು, ಇಲ್ಲೂ ಕೂಡ ಕರಡಿಗಳು ಒಂದು 4-5 ನಮ್ಮ ಕಣ್ಣಿಗೆ ಬಿತ್ತು. ಸೊ ಈಗ ನಿಧಾನಕ್ಕೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ. ಸೊ ಅಲ್ಲಿಂದ ಬಂದರೆ ನೋಡಿ, ನಮ್ಮ ಗಾಡಿಗೆ, ನಾವು ಹೊರಟಿದ್ದಂಥ ಗಾಡಿಗೆ ಮಧ್ಯೆ ರೋಡಲ್ಲಿ ಮಲಗಿದ್ದು ಅಂದರೆ ಈ ಚಿರತೆ. ನಮಗಂತೂ ಸಿಕ್ಕಾಬಟ್ಟೆ ಭಯ ಆಯಿತು. ಸಿಕ್ಕಾಬಟ್ಟೆ ಹತ್ರಕ್ಕೆ ಬಂದಿತ್ತು ಅದು. ಆ್ಯಕ್ಚುಲಿ ನಾವು ಗಾಡಿನ ನಿಲ್ಲಿಸಿದ್ವಿ, ಆಮೇಲೆ ಹೋಗಿ ಅದಲ್ಲಿ ಮಲಗಿದ್ದಂಥದ್ದು. ಸೊ ನೋಡಿ, ಕೈ ಹಾಕಿದ್ರೆ ಸಾಕು ಲಬಕ್ ಅಂತ ಇಟ್ಕೊಂಡ್ಬಿಡೋಷ್ಟು ಹತ್ರದಲ್ಲಿತ್ತು ಅದು. ಮಧ್ಯೆ ರೋಡಿಗೆ ಬಂದು ಮಲಗಿದ್ದು. ನಮ್ಮ ಗಾಡಿ ಒಂದು 5 ನಿಮಿಷ ನಾವು ಮೂವೇ ಮಾಡಲಿಲ್ಲ ಬಿಡಿ. ಇದು ಇನ್ನೊಂದು ನೋಡಿ. ಸೊ ಹೇಗೆ ನೋಡ್ತಿದ್ದಾನೆ ಅಂತ, ಎಲ್ಲರೂ ನಿಂತ್ಕೊಂಡು ನನ್ನ ನೋಡ್ತಿದ್ದೀರಾ, ಫೋಟೋ ಕ್ಲಿಕ್ ಮಾಡ್ತಿದ್ದೀರಾ ಅಂತ ನೋಡ್ತಾ ಇದ್ದಾನೆ. ಕಣ್ಣು ಕೂಡ ಹಿಂಗೆ ಮಿಟುಕ್ಸ್ತಾ ಇಲ್ಲ, ಆ ಥರ ನೋಡ್ತಾ ಇದ್ದಾನೆ. ಸೊ ಅಲ್ಲಿಂದ ಬಂದರೆ ನೆಕ್ಸ್ಟ್ ನಮಗೆ ಲಯನ್ಸ್ ಇತ್ತು. ಸೊ ಲಯನ್ಸ್ನ ನೋಡ್ಕೊಂಡು ಹಾಗೆ ಗಾಡಿನ ಸ್ಲೋ ಮೂವಿಂಗಲ್ಲಿ ಪಾಸ್ ಮಾಡ್ತಾ ಇದ್ದಾರೆ.
ಸಖತ್ತಾಗಿತ್ತು. ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನೀವು ಕೂಡ ಎಂಜಾಯ್ ಮಾಡಿದ್ವಿ ಅಂತ ಅಂದ್ಕೊತೀನಿ. ಸೊ ತುಂಬ ಹತ್ರನೇ ಬಂದಿತ್ತು ಅನಿಮಲ್ಸ್ ಎಲ್ಲ. ಫುಲ್ ಮಕ್ಕಳೆಲ್ಲ ಎಕ್ಸೈಟಾಗಿ ಖುಷಿ ಪಟ್ಬಿಟ್ರು. ಇವರೆಲ್ಲ ಫಸ್ಟ್ ಟೈಮ್ ನೋಡಿದ್ದು. ಸೊ ಎಂಜಾಯ್ ಮಾಡಿದ್ವಿ. ಬನ್ನಿ ಇವಾಗ ನೆಕ್ಸ್ಟ್ ಬಟರ್ಫ್ಲೈ ಪಾರ್ಕ್ಗೆ ಹೋಗ್ತಿದ್ದೀವಿ. ಅದು ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಸ್ಮೈಲ್ ಮಾಡಲಾ? ಸ್ಮೈಲ್. ಸೊ ಸಫಾರಿ ಎಲ್ಲ ಮುಗಿದ್ಮೇಲೆ ನಮ್ಮನ್ನು ತಗೊಂಡು ಬಂದವ್ರು ಇಲ್ಲೇ ನಿಲ್ಲಿಸಿದ್ದು. ಸೊ ಗಾಡಿನ ಇಲ್ಲಿ ಬಟರ್ಫ್ಲೈ ಪಾರ್ಕ್ ಹತ್ರನೇ ನಿಲ್ಸಿದ್ಮೇಲೆ ನಾವು ಎಂಟ್ರಿ ಆದ್ವಿ. ಸೊ ಆಲ್ರೆಡಿ ನಾವು 1 ಟೈಮ್ ಟಿಕೆಟ್ ಅದು ಬೈ ಮಾಡಿದ್ವಿ ಅಲ್ವಾ. ಸೊ ಇಲ್ಲಿ ನೋಡಿ ಮಕ್ಕಳು ನಾವೆಲ್ಲ ಹಾಗೆ ಫೋಟೋ ತೆಗಿತಾ ಇದ್ರು. ನಮ್ಮ ಹಸ್ಬೆಂಡು ಅವ್ರು ಮಾತ್ರ ಫೋಟೋಗೆ ಬರಲಿಲ್ಲ. ಸೊ ಇಲ್ಲಿ ನಮಗೆ ಎಂಟ್ರಿ ಆಗೋಕ್ಕೆ ಮುಂಚೆನೇ ಆ ಬಟರ್ಫ್ಲೈ ಪಾರ್ಕ್ ಒಳಗಡೆ, ಪಾರ್ಕ್ ಅಂದರೆ ಅಲ್ಲಿ ಬಟರ್ಫ್ಲೈಸ್ ಎಲ್ಲ ಇರೋ ಕಡೆ ಎಂಟ್ರಿ ಆಗೋಕ್ಕೆ ಮುಂಚೆ ಸೊ ಈ ರೀತಿಯಾಗಿ ನಿಮಗೆ ಸೀನರೀಸ್ ಎಲ್ಲ ಸಿಗುತ್ತೆ. ಸೊ ಮಕ್ಳುಗಳಂತೂ ಸಿಕ್ಕಾಬಟ್ಟೆ ಖುಷಿ ಪಡ್ತಾಯಿದ್ರು. ಬೇರೆ ಮಕ್ಳುಗಳು ತುಂಬ ಎಂಜಾಯ್ ಮಾಡ್ತಾಯಿದ್ರು. ಜನ ಏನು ಇಲ್ಲೂ ಸಿಕ್ಕಾಬಟ್ಟೆ ಜನ ಸೇರಿದ್ರು. ಸೊ ಇವಾಗ ಹೇಗಿದ್ರು ಜೂಗೆ ಬಂದವರು ಬಟರ್ಫ್ಲೈ ಪಾರ್ಕಿಗೆ ಬಂದೇ ಬರ್ತಾರಲ್ವ. ಈ ರೀತಿಯಾಗಿ ಎಲ್ಲ ಕಡೆ ತುಂಬ ಚೆನ್ನಾಗಿತ್ತು. ಸೊ ಚೆನ್ನಾಗಿ ನಾವು ಇಲ್ಲೂ ಕೂಡ ಆದಷ್ಟು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಒಂದೊಂದು ಮೂಮೆಂಟು ಕೂಡ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳಂತೂ ಈ ರೀತಿಯಾಗಿ ಮರಗಳು ಸಿಕ್ಕರೆ ಫೋಟೋ ತೆಗಿ, ವಿಡಿಯೋ ತೆಗಿ ಅಥವಾ ಹತ್ತೋದು ಏನೋ ಒಂದು ರೀತಿ ಖುಷಿ ಪಟ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾನೆ ಇದ್ದರು. ಸೊ ಇವ್ರನ್ನ ನಾವು ನಿಭಾಯಿಸೋದೇ ಒಂದು ಕಷ್ಟ ಆಗೋಗ್ಬಿಟ್ಟಿತ್ತು. ಇವರಿಬ್ಬರನ್ನು ಕೂಡ ನಾವು ನಿಭಾಯಿಸೋದೇ ಕಷ್ಟ ಆಯಿತು. ಆ ಗ್ಯಾಪಲ್ಲಿ ನಾನು ಈ ರೀತಿಯಾಗಿ ಫೋಟೋಗಳು ತೆಗೀರಿ, ವಿಡಿಯೋಗಳು ತೆಗೀರಿ ಅಂತ ಅವ್ರಿಗೆ ನಾನು ತೊಂದರೆ ಕೊಡ್ತಾನೆ ಇದ್ದೆ. ಸೊ ಅವರು ಕೂಡ ಬೇಜಾರು ಮಾಡ್ಕೊಳ್ದೆ ಸೊ ಪಾಪ ತೆಗಿತಾ ಇದ್ರು. ಸೊ ಅದೆಲ್ಲ ಆದಮೇಲೆ ಫೈನಲಾಗಿ ನಾವು ಬಂದಿದ್ದು ನೋಡಿ ಈ ರೀತಿಯಾಗಿದೆ ಎಂಟ್ರಿ. ಬಟರ್ಫ್ಲೈ ಪಾರ್ಕ್ ಎಂಟ್ರಿ ಸಖತ್ತಾಗಿದೆ ನಿಜವಾಗ್ಲೂ. ನೋಡ್ರಿ.
ಸೊ ಅವುಗಳಿಗೆ ಏನೇನೆಲ್ಲ ಗಿಡಗಳು ಬೇಕು, ಹೂಗಳು ಬೇಕು, ಆ ಥರ ಗಿಡಗಳನ್ನೆಲ್ಲ ಅಲ್ಲೇ ಹಾಕಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡಿ ಪ್ರಯೋಗಾಲಯ ಅಂತ ಇತ್ತು, ಅದು ಕೂಡ ಸಖತ್ತಾಗಿತ್ತು. ನಾನು ನಿಜವಾಗ್ಲೂ ಇಷ್ಟೊಂದೆಲ್ಲ ಡೀಟೇಲ್ಸ್ ಗೊತ್ತೇ ಇರಲಿಲ್ಲ ಬಟರ್ಫ್ಲೈಸ್ ಬಗ್ಗೆ, ಎಷ್ಟೊಂದು ಡೀಟೇಲ್ಸ್ನ ತಿಳ್ಕೊಂಡೆ. ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಅಲ್ಲಿಂದ ಆಚೆ ಕಡೆ ಬಂದರೆ ವ್ಯೂ ಕೂಡ ಸಖತ್ತಾಗಿತ್ತು, ಒಳಗಡೆಗಿಂತ ಚೆನ್ನಾಗಿತ್ತು. ಹಾಗೆ ಇಲ್ಲಿ ಮುಂದೆ ಬಟರ್ಫ್ಲೈ ಪಾರ್ಕ್ ಆಪೋಸಿಟ್ ನಮಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಸಿಗುತ್ತೆ. ಸೊ ಮಕ್ಳುಗಳು ಎಂಜಾಯ್ ಮಾಡೋಕ್ಕೆ ಇನ್ನೇನು ಬೇಕು ಹೇಳಿ. ಅಲ್ಲಿಂದ ಆಚೆ ಬಂದ ತಕ್ಷಣ ಮಕ್ಕಳೆಲ್ಲ ಇಲ್ಲಿಗೆ ಓಡಿ ಬಂದುಬಿಟ್ರು. ಸೊ ಎಲ್ಲರ ಮಕ್ಕಳು, ನಮ್ಮ ಮಕ್ಕಳು ಕೂಡ ಅಷ್ಟೇ. ಸೊ ಎಷ್ಟು ಸ್ವಲ್ಪ ಹೊತ್ತು ಸಾಧ್ಯ ಆದಷ್ಟು ಅವರು ಕೂಡ ಇಲ್ಲಿ ಗೇಮ್ ಆಡಿದ್ರು. ನಾನು ಬನ್ನಿ ಜೂ ನೋಡೋಕೆ ಬಂದಿರೋದು ಮಕ್ಕಳೇ ಅಂತ ಹೇಳಿದ್ರು. ಅಮ್ಮ ಪ್ಲೀಸ್ ಪಪ್ಪ ಪ್ಲೀಸ್ ಅಂತ ಹೇಳಿ ಇಲ್ಲೊಂದು ಹಾಫ್ ಆನ್ ಅವರ್ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ರು. ಸೊ ಹಸ್ಬೆಂಡ್ ಹಾಗೆ ಆಟಾಡಿಸ್ತಾ ಇದ್ದಾರೆ, ನಾವು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಹಾಗೆ ರೆಸ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿಂದ ಆಟಾಡಿಕೊಂಡು ಇವಾಗ ನೆಕ್ಸ್ಟ್ ನಾವು ಹೋಗಬೇಕಾಗಿದ್ದು ಝೂಗೆ. ಸೊ ಬಟರ್ಫ್ಲೈ ಹಾಗೆ ಅಮ್ಯೂಸ್ಮೆಂಟ್ ಪಾರ್ಕ್ನ ಮುಗಿಸ್ಕೊಂಡ್ಮೇಲೆ ಇಲ್ಲಿ ಬಂದ್ವಿ ನಾವು ಝೂಗೆ ಹೋಗಬೇಕಾಗಿರೋದಲ್ವಾ. ಸೊ ಇಲ್ಲಿ ಎಂಟ್ರಿನಲ್ಲಿ ನಮಗೆ ಈ ರೀತಿಯಾಗಿ ವೆರೈಟಿ ಆಫ್ ಸ್ನ್ಯಾಕ್ಸ್ಗಳನ್ನ ಇಟ್ಟಿರ್ತಾರೆ. ಸೊ ಮಕ್ಳುಗಳು ಬೇಕು ಅಂತ ಹೇಳಿದ್ರು, ಹಾಗೆ ಅವರು ನಾನು ಮಕ್ಕಳು ಸ್ವಲ್ಪ ಹಾಗೆ ಸ್ನ್ಯಾಕ್ಸ್ನ ತೊಗೊಂಡ್ವಿ. ಸ್ನ್ಯಾಕ್ಸ್ ಎಲ್ಲ ತೊಗೊಂಡು ತಿಂದಮೇಲೆ ಮತ್ತೆ ನಾವು ಇವಾಗ ಝೂಗೆ ಎಂಟ್ರಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಇವಾಗ ಸಫಾರಿ ಹೋಗಿದ್ವಲ್ಲ ಅದ್ರ ಪಕ್ಕದಲ್ಲೇ ಇರುವಂಥದ್ದು ಇದು ಎಂಟ್ರಿ, ನೋಡ್ತಾ ಇದ್ದೀರಲ್ಲ ಇದೇನೆ. ಸೊ ಎಂಟ್ರಿ ಈ ರೀತಿಯಾಗಿರುತ್ತೆ. ಸೊ ನಾವು ಬಂದು ಇಲ್ಲಿ ಅನಿಮಲ್ಸ್ಗಳನ್ನೆಲ್ಲ ನೋಡ್ಬೋದು. ನೋಡಿ ಎಷ್ಟು ಹತ್ರದಿಂದ ಕಾಣಿಸ್ತಾ ಇದೆ ಅಂತ ಅಲ್ವಾ, ಅದು ಝೀಬ್ರಾ ಎಲ್ಲ. ಸೊ ಮಕ್ಳುಗಳು ಎಂಜಾಯ್ ಮಾಡ್ತಾಯಿದ್ರು ತುಂಬ ಹತ್ರದಿಂದ. ಸೊ ವಯಸ್ಸಾದವ್ರಿಗೆ ನೋಡಿ ಆ ಥರ ಗಾಡಿಗಳೆಲ್ಲ ವ್ಯವಸ್ಥೆ ಇದೆ. ಜಿರಾಫೆ ಕೂಡ ಕಾಣಿಸ್ತಾ ಇದೆ ಅಲ್ವಾ ಅಲ್ಲಿ ಎರಡು. ನೋಡಿ ಈ ರೀತಿಯಾಗಿ ನಾವೆಲ್ಲ ರೀತಿ ಜಿಂಕೆಗಳು ಎಲ್ಲ ನೋಡ್ಕೊಂಡು ಬರ್ತಾ ಇದ್ದೀವಿ. ಮ್ಯಾಪ್ ಕೂಡ ಅಲ್ಲಿ ಎಲ್ಲ ಕಡೆ ಮ್ಯಾಪ್ನ ಹಾಕಿದ್ದಾರೆ, ಎಲ್ಲೂ ಕೂಡ ನಿಮಗೆ ಕನ್ಫ್ಯೂಷನ್ ಆಗಲ್ಲ. ಹಾಗೆಯೇ ಇನ್ನೊಂದು ವ್ಯವಸ್ಥೆ ಏನಪ್ಪ ಅಂದರೆ ನಮಗೆ ಕುಡಿಲಿಕ್ಕೆ ನೀರು ಹಾಗೆ ವಾಶ್ರೂಮು ಹೆಚ್ಚೆಜ್ಜೆಗೂ ಸಿಗುತ್ತೆ ಫ್ರೆಂಡ್ಸ್. ನಮಗೆ ಇಲ್ಲಿ ಅನ್ಕಂಫರ್ಟಬಲ್ ಫೀಲ್ ಅಂತಲೇ ಆಗೋದಿಲ್ಲ. ನೋಡಿ ನನ್ನ ಚಿಕ್ಕ ಮಗ ಕೇಳ್ತಾಯಿದ್ದೆ ಟೈಗರ್ ಅಂತ. ಸೊ ಹತ್ರದಿಂದ ನೋಡ್ತಾ ಇದ್ದಾನೆ, ಅವನೇನೋ ಮಾಮೂಲಿ ಟಿ ವಿಲಿ ನೋಡೋ ಥರ ಅಂತ ಅಂದ್ಕೊಬಿಟ್ಟಿದ್ದಾನೆ. ಸೊ ಎಷ್ಟು ಡೇಂಜರಸ್ ಆಗಿರ್ತವೆ ಅಂತ ಪಾಪ ಮಕ್ಳಿಗೇನು ಗೊತ್ತು. ನೋಡಿ ಎಷ್ಟು ಹತ್ರದಲ್ಲಿ, ಅಲ್ಲೆಲ್ಲ ವಾಕ್ ಮಾಡ್ಕೊಂಡವನು ನೋಡಿ ಇಷ್ಟು ಹತ್ರಕ್ಕೆ ಬಂದುಬಿಟ್ಟ, ಕೊನೆಗೆ ಇಷ್ಟು ಹತ್ರದಲ್ಲಿ ಬಂದಿದ್ದಾನೆ. ಸೊ ಡೈಲಿ ಇವ್ರು ನೋಡ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ನಮ್ಮಂಥ ಎಷ್ಟೊಂದು ಜನ ಪ್ರಾಣಿಗಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ. ಸೊ ಇಲ್ಲಿ ನೋಡಿ ಒಳಗಡೆ ಪ್ಲೇಸ್ ಕೂಡ ತುಂಬ ಚೆನ್ನಾಗಿದೆ. ಕಾಲು ನೋವು ಬಂದರೆ ಕುತ್ಕೊಳ್ಳೋಕೆ ಕೂಡ, ರೆಸ್ಟ್ ಮಾಡೋಕ್ಕೆ ಕೂಡ ತುಂಬ ಜಾಗಗಳನ್ನ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ನೋಡಿ ಕರಡಿ ಎಲ್ಲ ನೋಡ್ತಾ ಇದ್ದೀವಿ ಹತ್ರದಿಂದ. ನಿಜವಾಗ್ಲೂ ಮಸ್ಟ್ ವಿಸಿಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಯಾವಾಗ ನಿಮಗೆ ಹಾಲಿಡೇ ಸಿಕ್ಕಿದಾಗ ಒಂದ್ಸಲ ವಿಸಿಟ್ ಮಾಡಿ, ಯಾರೆಲ್ಲ ವಿಸಿಟ್ ಮಾಡಿಲ್ಲ. ಸೊ ವಿಸಿಟ್ ಮಾಡಿರೋರು ಖಂಡಿತವಾಗ್ಲೂ ನಿಮ್ಗೆ ಗೊತ್ತಿರುತ್ತಲ್ವ. ಇಲ್ಲಿ ನೋಡಿ ಆಸ್ಟ್ರಿಚ್. ಸೊ ತುಂಬ ಚೆನ್ನಾಗಿತ್ತು ಹತ್ರದಿಂದ ನೋಡಿದಂಥದ್ದು ನಾವು. ಎಷ್ಟೊಂದು ವೆರೈಟಿ ಅನಿಮಲ್ಸ್ನ ನಾವು ನೋಡೇ ಇರಲ್ಲ, ಆ ಥರ ಅನಿಮಲ್ಸ್ನೆಲ್ಲ ನಾವಿಲ್ಲಿ ನೋಡ್ತೀವಲ್ವ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಅದರ ಆಟ ತುಂಟಾಟಗಳೆಲ್ಲ ನೋಡೋಕ್ಕೆ. ಸೊ ನಮ್ಮ ಮಕ್ಕಳು ನಮಗೆ ಅನಿಮಲ್ಸ್ನ ನೋಡಲಿಕ್ಕೆ ಬಿಡಲಿಲ್ಲ. ಬೋಟಿಂಗ್ ಹೋಗಬೇಕು, ಮೊದಲು ಬೋಟಿಂಗ್ ಹೋಗ್ಬೇಕಂತ ಹೇಳಿ ತುಂಬ ಹಿಂಸೆ ಕೊಡ್ತಾಯಿದ್ರು. ಸರಿ ಇವ್ರು ಮತ್ತೆ ನಮಗೆ ಆರಾಮಾಗಿ ನೋಡೋಕ್ಕೆ ಬಿಡಲ್ಲ, ಫಸ್ಟ್ ಬೋಟಿಂಗ್ ಮಾಡಿಸ್ಬಿಡೋಣ ಅಂತ ಹೇಳಿ ನಮ್ಮ ಹಸ್ಬೆಂಡ್ ಬೋಟಿಂಗ್ ಹತ್ರ ಕರ್ಕೊಂಡು ಬಂದರು. ಸೊ ಇಲ್ಲಿ ನಾವು ಬೋಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿ ನಮಗೆ ಸೆಲ್ಫು ಕೂಡ ಕೊಡ್ತಾರೆ, ಹಾಗೆ ಡ್ರೈವರ್ ಜೊತೆ ಕೊಡ್ತಾರೆ. ನಾವು ಸೆಲ್ಫ್ ಎಲ್ಲ ತೊಗೊಳಕ್ಕೆ ಹೋಗಲಿಲ್ಲ, ಬೇಡ ರಿಸ್ಕು, ಮಕ್ಕಳಿದ್ದಾರೆ ಅಂತ. ಸೊ ಡ್ರೈವರ್ ಜೊತೆಗೆ ಹೋದ್ವಿ ಬೋಟ್ನ ಮಾಡಿಕೊಂಡು. ಸೊ ಇದು ಬಂದು ನಮ್ಮ ಮಕ್ಕಳು ಜೂಗೆ, ಮೈಸೂರು ಜೂಗೆ ಹೋಗಿದ್ವಿ. ಬಟ್ ಆವಾಗ ಅವ್ರಿನ್ನ ಚಿಕ್ಕ ಏಜು, ಹಾಗಾಗಿ ಅವ್ರಿಗೇನೂ ನೆನಪಿಲ್ಲ. ಸೊ ಹಾಗಾಗಿ ಇಲ್ಲಿ ಕರ್ಕೊಂಡು ಬಂದ್ವಿ. ಸ್ವಲ್ಪ ಬುದ್ಧಿ ಬಂದಿದೆಯಲ್ಲ, ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದ್ರು. ನೋಡಿ ಇದು ನಮ್ಮ ಬನ್ನೇರುಘಟ್ಟದಲ್ಲಿರುವಂಥ ಜೂ ಒಳಗಡೆ ಇರುವಂಥ ಬೋಟಿಂಗ್ ಪಾಯಿಂಟು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನೇಚರ್ ಆಗ್ಬೋದು, ಇನ್ನೊಂದು ಈ ಥರ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇಲ್ಲಿ. ಬರಲಿಲ್ಲ ಅದೇ ಈ ಫೇಸ್ ಅದು ನೀವು ನಾನು ಫೋನ್ ಮಾಡೋದು ತಿಂದಿಲ್ಲ ಅವರು ಫೋನ್ ತೆಗಿಲ್ಲ ಅಂದ್ಬಿಟ್ಟು ಸುಮ್ಮನಾಗಿದೆ. 1 ಗಂಟೆ 2 ಗಂಟೆಗೆ ಮಾಡಿದ್ರು. ಆಯ್ತು ಹೋಗಿ ನಾನು ಫೋನ್ ಮಾಡಿ ನೋಡಿ. ಸೊ ಮುಗಿಸ್ಕೊಂಡು ಆಚೆ ಬಂದ್ವಿ. ಸೊ ಇವಾಗೆಲ್ಲ ಲೈಫ್ ಜಾಕೆಟ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟು ಮತ್ತೆ ನಾವು ಅನಿಮಲ್ಸ್ ಎಲ್ಲ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮಲ್ಕೊಂಡು ರೆಸ್ಟ್ ತಗೋತಿದ್ದು. ಅಲ್ಲಿ ನೋಡಿ ನಾನು ತೋರಿಸ್ತಿದ್ದೀನಿ ನಿಮಗೆ ಬೆರಳು ಮಾಡಿ, ಅದು ಮರಿ ಜಿಂಕೆ, ಪುಟಾಣಿ ಅಂದರೆ ಪುಟಾಣಿಗಿತ್ತು, ಚಿಕ್ಕ ಪಾಪು ಥರ. ಸೊ ಹಾಗೆ ಇಲ್ಲಿ ಮಿಕ್ಕಿದೆಲ್ಲ ಅಲ್ಲಿ ಆಟ ಆಡ್ತಾಯಿತ್ತು. ನೋಡಿ ಇವೆಲ್ಲ ಹೇಗೆ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಾ ಇದ್ದಾವೆ ಅಂತ ನೀರೊಳಗಡೆ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜಿಂಕೆಗಳೆಲ್ಲ ಇತ್ತು ನೋಡಲಿಕ್ಕೆ. ಮರಿ ಇದು ಇವಾಗ ತಾನೇ ಮರಿ ಹಾಕಿತ್ತು, ನಾವು ಅದನ್ನು ನೋಡಿದ್ವಿ. ಸೊ ಚೆನ್ನಾಗಿತ್ತು. ಸೊ ಇಲ್ಲಿಂದ ನಾವು ಎಲಿಫೆಂಟ್ಸ್ ಇರೋ ಜಾಗಕ್ಕೆ ಬಂದ್ವಿ.
ಸೊ ಬೇಬಿ ಎಲಿಫೆಂಟ್ಸು ತುಂಬ ಇದ್ದು, ಸೊ ಇಲ್ಲಿ ಎಲಿಫೆಂಟ್ಸ್ ಏನು ಕಡಿಮೆ ಏನಿರಲಿಲ್ಲ, ಜಾಸ್ತಿನೇ ಇತ್ತು. ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ. ಸಿಕ್ಕಾಬಟ್ಟೆ ತುಂಟಾಟನ ಆಡ್ತಾಯಿತ್ತು. ಅಲ್ಲೊಂದಂತೂ ಬೇಬಿ ಎಲಿಫೆಂಟು ಸಿಕ್ಕಾಬಟ್ಟೆ ಕ್ವಾಟ್ಲೆ ಕೊಟ್ಕೊಂಡು ಅದ್ರ ಜೊತೆ ಇದ್ದಿದ್ದಕ್ಕೆ. ಸೊ ಈ ರೀತಿಯಾಗಿ ಎಲಿಫೆಂಟ್ಸ್ನೆಲ್ಲ ನೋಡಿಕೊಂಡು ನಾವು ಮತ್ತೆ ಇನ್ನು ಮಿಕ್ಕಿದ ಅನಿಮಲ್ಸ್ನೆಲ್ಲ ನೋಡಲಿಕ್ಕೆ ಅಂತ ಹೊರಟ್ವಿ. ಸೊ ಇಲ್ಲಿಂದ ನಾವು ಇಲ್ಲಿಗೆ ಬಂದ್ವಿ. ನೋಡಿ ಇದಂತೂ ಹೇಗೆ ಮಾಡಿಬಿಟ್ಟಿದೆ ಅಂತ ಓಡಾಡಿ ಕಾಲು ದಾರಿನೇ ಮಾಡಾಕ್ಬಿಟ್ಟಿದೆ. ಸೊ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಲೇ ಇಲ್ಲ. ಬರ್ಡ್ಸು, ಸ್ನೇಕ್ಸ್ದ್ರದ್ದು ಎಲ್ಲ ಇನ್ನೂ ಸುಮಾರು ಅನಿಮಲ್ಸ್ ನಾನು ಕ್ಯಾಪ್ಚರ್ ಮಾಡಲೇ ಇಲ್ಲ. ಸೊ ಕೆಲವು ಕಡೆ ನಾನು ಎಂಜಾಯ್ ಮಾಡ್ತಾಯಿದ್ದೆ ನೋಡಿಕೊಂಡು. ಇನ್ನೊಂದು ಸ್ವಲ್ಪ ಮೊಬೈಲ್ ಕೂಡ ಚಾರ್ಜ್ ಕಡಿಮೆ ಆಗಿಬಿಡ್ತು. ಇಲ್ಲಿ ನೋಡಿ ಚಿರತೆಗಳು ಯಾವ ರೀತಿಯಾಗಿ ವಾಕ್ ಮಾಡ್ತಿದ್ದಾವೆ ಅಂತ. ನಿಂತಲ್ಲಂತೂ ನಿಲ್ಲಲ್ಲ, ಕೂತಲ್ಲೂ ಕೂರಲ್ಲ, ಮಲಗ್ದಾಗ ಮಾತ್ರ ಮಲ್ಕೋತಾವೆ ಅನಿಸುತ್ತೆ. ನೋಡಿ ಇಲ್ಲಿ ಕೂಡ ಲಯನ್ ಇತ್ತು. ಸೊ ಲಯನ್ನ ನಾನು ಹತ್ರದಿಂದ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸ್ವಲ್ಪ ದೂರದಿಂದ ಇತ್ತು ನಮಗೆ. ಸೊ ಹಾಗಾಗಿ ಇಷ್ಟು ಮಾತ್ರ ಮಾಡಿದ್ದೀನಿ. ಹತ್ರದಿಂದ ಕಣ್ಣಲ್ಲಿ ನೋಡ್ಲಿಕ್ಕೆ ಮಾತ್ರ ತುಂಬ ಸಖತ್ತಾಗಿರುತ್ತೆ. ಸೊ ಅಲ್ಲಿಂದ ಸ್ನೇಕ್ಸ್ಗಳು, ಸೊ ಹೆಬ್ಬಾವು ನೋಡಿ ಅಲ್ಲಿ ಮಲಗಿದೆ ಅಲ್ವಾ. ಸೊ ಸಿಕ್ಕಾಬಟ್ಟೆ ಟೈಪ್ಸ್ ಆಫ್ ಸ್ನೇಕ್ಸ್ಗಳಿತ್ತು, ಬಟ್ ನಾನೆಲ್ಲ ಕವರ್ ಮಾಡಿಲ್ಲ. ಟರ್ಟಲ್ಸು, ಮತ್ತು ಇಲ್ಲಿ ನೋಡಿ ಕ್ರೊಕೊಡೈಲ್ಸು, ಇದು ಮುಳ್ಳಂದಿ ಅಂತ ಹೇಳ್ತಾರಲ್ಲ ಅದು ನೋಡಿ, ಅದ್ರ ಕೂಡ ಬಂತು ಅದು. ಆಮೇಲೆ ಫುಡ್ಡೆಲ್ಲ ಫೀಡ್ ಮಾಡಿದ್ದಾರೆ, ಅದು ತಿಂತಾಯಿದ್ದು. ಎಸಿತಾರೆ ಅನಿಸುತ್ತೆ, ಮಲಗಿದೆ. ಮಲಾಕಿದ್ರೆ ನೋಡಲ್ಲ ರಾಬಿಟ್ ಇಲ್ಲಿ. ಖಂಡಿತವಾಗ್ಲೂ ನೀವೊಂದ್ಸಲ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಂತ ಕೇಳ್ತೀನಿ. ಸೊ ಎಲ್ಲನೂ ನಾನಿಲ್ಲಿ ಕವರ್ ಮಾಡೋಕ್ಕಾಗಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ.